ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕತ್ತಲೆಯ ರಾತ್ರಿ. ಆ ರಾತ್ರಿ ಸಮಯದಲ್ಲಿ ನೀವೊಂದು ಕೆರೆ ಹತ್ರ ಇದೆ, ಸುತ್ತ ಒಂದೇ ಸೌಂಡು, ಅನ್ನೋ ಸೌಂಡ್, ನೀರಿನ ಶಬ್ದ ಬಿಟ್ಟರೆ ಬೇರೆ ಇನ್ನೇನು ಕೇಳಿಸಲ್ಲ. ನಿನ್ನ ಜೊತೆಗಿರುವಂಥ ಇಬ್ಬರು ಫ್ರೆಂಡ್ಸು ಫುಲ್ಲು ಟೈಟಾಗಿರ್ತಾರೆ. ಆ ಒಂದು ಸಂದರ್ಭ ನಿಮ್ಮ ಎದೆನ ಎಷ್ಟು ನಡುಗಿಸಿರ್ಬೇಕಲ್ವ. ಇದೇ ರೀತಿಯ ಒಂದು ಘಟನೆ ನಮ್ಮ ತುಮಕೂರಿನ ಲೋಕೇಶ್ ಅವರಿಗೆ ಆಗಿದೆ. ಲೋಕೇಶ್ ಬಂದ್ಬಿಟ್ಟು ಕೋತಿತೋಪ್ ಜಾಗದಲ್ಲಿರೋ ವಾಸಿಸ್ತಾ ಇರೋವಂಥ ಒಬ್ಬ ಹುಡುಗ. ಅವ್ರಿಗೆ ಈ ಘಟನೆ ನಡೆದಾಗ ಸುಮಾರು 25-27 ಏಜ್ ಇತ್ತು, 25 ಅಂದ್ಕೊಳ್ಳಿ. ಆ ಒಂದು ಏಜಲ್ಲಿ ಏನು ಬೇಕಾದರೂ ನಾನು ಮಾಡ್ತೀನಿ ಅನ್ನೋ ಒಂದು ಬ್ಲಡ್ ಪ್ರೆಷರ್ ಇರುತ್ತೆ, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಛಲ ಇರುತ್ತೆ. ಆದ್ದರಿಂದ ಅವ್ರೇನು ಮಾಡ್ತಾರೆ ಅಂದರೆ, ಮೊದಲೇ ಕೋತಿತೋಪ್ ಹುಡುಗರು ಅಂದರೆ ಗೊತ್ತಲ್ಲ ನಿಮಗೆ, ಸ್ವಲ್ಪ ಧೈರ್ಯ ಜಾಸ್ತಿ. ಈಗ ಕತೆ ಹೇಳಬೇಕು ಅಂದರೆ ನಾನೇ ಲೋಕೇಶ್ ಅಂತ ಅಂದ್ಕೊಳ್ಳಿ, ಅದರಿಂದ ನಿಮಗೆ ಫುಲ್ ಡೀಟೇಲ್ಸಾಗಿ ಅರ್ಥ ಆಗುತ್ತೆ. ಒಂದು ದಿನ ನಾನು ನಮ್ಮ ಫ್ರೆಂಡ್ಸ್ ಏನು ಮಾಡ್ತೀವಿ ಅಂದರೆ, ಅಮಾನಿ ಕೆರೆ ಇದೆಯಲ್ಲ ತುಮಕೂರಲ್ಲಿ, ಅದು ಕೋತಿತೋಪಿಂದ ಹತ್ರ ಆಗುತ್ತೆ. ಆ ಅಮಾನಿ ಕೆರೆಗೆ ಹೋಗ್ತೀವಿ, ಕೋತಿತೋಪಿಂದ ಹೋಗ್ತೀವಿ. ನನಗೆ ಬಲೆ ಹಾಕಿ ಮೀನು ಹಿಡಿಯೋದು ಅಂದರೆ ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ತುಂಬ ಇಷ್ಟ. ಅದರಲ್ಲಿ ನನ್ನ ಫ್ರೆಂಡ್ಸ್ ಒಬ್ಬ ಇರ್ತಾನೆ ಸುರೇಶ್ ಅಂತ, ಇನ್ನೊಬ್ಬ ಇರ್ತಾನೆ ರವಿ ಅಂತ. ನಾವು ದಿನ ಕೋತಿತೋಪಿಂದ ಅಮಾನಿ ಕೆರೆಗೆ ಹೋಗಿ ಮೀನು ಹಿಡ್ಕೊಂಡು ಬರ್ತಾಯಿರ್ತೀವಿ. ಅದು ಡೇ ಟೈಮಲ್ಲಿ ಮಾತ್ರ. ಒಂದು ದಿನ ಏನು ಮಾಡ್ತೀವಿ ಅಂದರೆ, ಎಲ್ಲ ಕೆಲಸಕ್ಕೆ ಹೋಗಿರ್ತೀವಿ, ನಮ್ಗೆ ಅದು ರೂಢಿ ಆಗಿರುತ್ತೆ ಮೀನು ಹಿಡ್ಕೊಂಡು ತಿನ್ನೋವಂಥದ್ದು. ಆದ್ದರಿಂದ ಏನು ಮಾಡ್ತೀವಿ ಅಂದರೆ, ದಿನ ಡೇ ಟೈಮಲ್ಲಿ ಹೋಗ್ತಿದ್ವಲ್ಲ, ಒಂದು ದಿನ ನೈಟ್ ಟೈಮಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಆ ಟೈಮಲ್ಲಿ ನೈಟಲ್ಲಿ ಹೋಗ್ತಾ ಇರ್ತೀವಿ. ಅಷ್ಟೊತ್ತಿಗಾಗಲೇ ಸುರೇಶ್ ಅನ್ನೋನು ಫುಲ್ಲು ಟೈಟ್ ಆಗಿರ್ತಾನೆ. ಅವನು ಬಲೆ ಹಾಕಿ ಮೀನು ಹಿಡಿಯೋದ್ರಲ್ಲಿ ಭಾಳ ಅಂದರೆ ಭಾಳ ಫುಲ್ಲು ಚಾಣಾಕ್ಷಿ ಆಗಿರ್ತಾನೆ. ಯಾಕಂದರೆ ಇದ್ದೇ ಜಾಗದಲ್ಲೇ ಮೀನಿರುತ್ತೆ, ಇಂಥ ಜಾಗದಲ್ಲಿ ನಾನು ಹಾಕಿದ್ರೆ ಮಾತ್ರ ನನಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವನಿಗೆ ತುಂಬ ಇರುತ್ತೆ. ಅವನೇನು ಮಾಡ್ತಾನೆ, ಆಯಿತು ಬಿಡು ಇಲ್ಲೇ ಹಾಕಿದ್ರೆ ಸಿಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಒಂದು ಫುಲ್ ಪ್ಯಾಕೆಟ್ ಹಾಕೊಂಡು ಹೋಗ್ತಾನೆ. ಯಾಕಂದರೆ ಅವ್ನಿಗೆ ಅದೇ ಧೈರ್ಯ. ಆ ಟೈಮಲ್ಲಿ ಓಡಾಡಬೇಕು ಅಂದರೆ ಅಣ್ಣ ಫುಲ್ ಆಗಿದ್ರೆ ಮಾತ್ರ ಚಾನ್ಸು. ನಾನೇನು ಮಾಡ್ತೀನಿ, ಆಯಿತು ಅಂತ ಅವನೊಬ್ಬ ಕುಡಿತಾನೆ, ನಾನು ಇನ್ನೊಬ್ಬ ಜೊತೆಗೆ ಅವನು ಸ್ವಲ್ಪ ಕುಡಿತಾನೆ. ನಾನು ಅವತ್ತು ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಲ್ಲ. ಆ ರೀತಿಯಾಗಿ ಅವ್ರು 3 ಜನನೂ ಹೋಗ್ತಾ ಇರ್ತಾರೆ. ಹತ್ರ ಹೋಗ್ತಾರೆ, ಅಮಾನಿ ಕೆರೆ ಹತ್ರನೂ ಹೋಗ್ತಾರೆ. ಅವ್ರದ್ದು ಐಡಿಯಾ ಏನಿರುತ್ತೆ ಅಂದರೆ, ಅವತ್ತು ನೈಟ್ ಅಲ್ಲೇ ಉಳ್ಕೋಬೇಕು ಅಂತ ಪ್ಲಾನಿಂಗ್ ಮಾಡಿರ್ತೀವಿ ನಾವು. ಅದರಿಂದ ಅಲ್ಲೇ ಮೀನು ಇಟ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕಫೇರ್ ಹಾಕಿ ಅಲ್ಲೇ ಮನಿಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅನ್ನೋ ಒಂದು ಪ್ಲಾನಿಂಗ್ ಇರುತ್ತೆ ನಮ್ಮದು. ಆ ಅಮಾನಿ ಕೆರೆಯಲ್ಲಿ ಒಂದು ಬದಿ ಇದೆ, ದಿಬ್ಬ. ಆ ಒಂದು ಬದಿ ಮೇಲೆ ನಾವು ಎಲ್ಲ ನಿಂತ್ಕೊಂಡು ಯೋಚನೆ ಮಾಡ್ತೀವಿ, ಪ್ಲಾನಿಂಗ್ ಮಾಡ್ತೀವಿ. ಸರಿ ಆಯಿತು ಅಂತ ಹೇಳ್ತೀವಿ. ಮೀನು ಹಿಡಿಯೋಕ್ಕೆ ಒಬ್ಬ ಮಾತ್ರ ಹೋಗಬೇಕು. ಯಾಕಂದರೆ ಇನ್ನಿದ್ದವರು ಇಲ್ಲಿ ಬೆಂಕಿ ಆಗೋಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಒಬ್ಬ ಮಾತ್ರ ಹೋಗಿ ಮೀನು ಹಿಡ್ಕೊಂಬರ್ಬೇಕು. ಆ ಒಂದು ಪ್ಲಾನಿಂಗ್ ನಡೆಯುತ್ತೆ. ಮೀನು ಹಿಡಿಯೋಕ್ಕೆ ಯಾರು ಹೋಗ್ತಾರೆ, ನಮ್ಮಣ್ಣ ಫುಲ್ಲು ಸುರೇಶ ಫುಲ್ ಆಗಿರೋನು ಹೋಗ್ತಾನೆ. ಹೇಳ್ತೀವಿ, ಮಚ್ಚ ನೀನು ಬೇಡ, ಇನ್ನೊಬ್ಬ ಇದ್ದಾನಿಲ್ಲ ಅವನು ಹೋಗ್ತಾನೆ, ಇಲ್ಲ ನಾನು ಹೋಗ್ತೀನಿ, ಹೋಗಿ ಹಿಡ್ಕೊಂಬರ್ತೀವಿ ಅಂತ. ಇಲ್ಲ ಅವನು ಫುಲ್ಲು ಟೈಟ್ ಆಗಿರ್ತಾನೆ. ಆಯಿತು ನಾನು ಹೋಗಿ ಹಿಡ್ಕೊಂಬರ್ತೀನಿ. ಸರಿ ನಾವೇನು ಅದು ಕೇಳಿದ್ರು ಅವನು ರೆಸ್ಪಾನ್ಸ್ ಮಾಡೋಲ್ಲ, ನಾನೇ ಹೋಗ್ತೀನಿ. ಸರಿ ಮಚ್ಚ ಹೋಗು, ನೀನು ಹೋಗೋ ತನಕ ನಾವು ಇಲ್ಲೇ ಇದ್ದು ಕಾಯ್ತೀವಿ, ನೀನು ಮೀನು ಹಿಡಿದಾದ್ಮೇಲೆ ಆಯಿತು ಅಂದಮೇಲೆ ನಾವು ಹೋಗಿ ಕ್ಯಾಂಪ್ ಫೈರ್ಗೆ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವನು ಆಯಿತು ಮಚ್ಚ ಸರಿ ಹಿಂಗೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅಲ್ಲೊಂದು ಮರ ಇರುತ್ತೆ, ಆ ಮರದ ಹತ್ರ ಸ್ವಲ್ಪ ಕತ್ಲೆ, ಆ ಮರದ ಹತ್ರ ಹೋಗ್ಬಿಟ್ಟು ಬಲೆ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಬಲೆ ಸ್ವಲ್ಪ ಬಿಚ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಸರಿ ಆಯಿತು ಅಂತ ಇವರು ಸ್ವಲ್ಪ ಸೈಡ್ ಕಾರ್ಯಗಳೆಲ್ಲ ಇರ್ತವೆ, ಮುಗಿಸ್ಕೊಂಡ್ಬರ್ತಾರೆ. ಅಲ್ಲಿಂದ ಏನು ಮಾಡ್ತಾನೆ ಅಂದರೆ, ಇವನು ಹೋದವನು ಆ ಒಂದು ಮರದ ಒಂದು 2-3 ನಿಮಿಷ ಬಿಟ್ಟು ಬರ್ತಾನೆ. ಆ ಒಂದು 2-3 ನಿಮಿಷದಲ್ಲಿ ಅವ್ನು ನಿಧಾನ ನಡ್ಕೊಂಡು ಆ ಒಂದು 20 ಮೆಟ್ಲು ಇರುತ್ತೆ ಆ ಬದಿಯಿಂದ ಕೆರೆ ಒಳಗಡೆ ನೀರು ಹರಿಯುವಂಥ ಜಾಗಕ್ಕೆ, ಅಲ್ಲಿಂದ ನಿಧಾನ ನಡ್ಕೊಂಡು ಹೋಗ್ತಾನೆ. ಆ ಮೆಟ್ಲು ಇಳಿಸ್ಕೊಂಡು ಅಲ್ಲಿ ಕೆಳಗೆ ಹೋಗಿ ಒಂದು ಸೆಕೆಂಡ್ ಶಾಕಾಗಿ ನಿಂತ್ಕೊತಾನೆ. ನಿಂತ್ಕೊಂಡು ಆ ಕಡೆ ಒಂದ್ಸತಿ ಈ ಕಡೆ ಒಂದ್ಸತಿ ಟರ್ನಾಗಿ ನೋಡ್ತಾನೆ, ಅಲ್ಲಿ ಏನಂದರೆ ಏನೂ ಇರೋಲ್ಲ. ಅವನೇನು ಮಾಡ್ತಾನೆ, ಸರಿ ಆಯಿತು ಏನೂ ಇಲ್ಲ ಅಂದ್ಕೊಂಡು ಮುಂದೆ ಹೋಗ್ತಾನೆ. ನೀರೊಳಗಡೆ ಹೋಗೋದನ್ನ ಇವರಿಬ್ಬರು ಮೇಲೆ ನಿಂತ್ಕೊಂಡು ನಾನು ಮತ್ತು ರವಿ ನೋಡ್ತಾ ಇರ್ತೀವಿ. ನಾನು ಲೋಕೇಶ್ ಮತ್ತು ನನ್ನ ಫ್ರೆಂಡ್ ರವಿ ಇಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಅವ್ನು ಹೋಗೋದನ್ನ ಸಮೇತ ನಾವು ಪೂರ್ತಿಯಾಗಿ ನೋಡ್ತೀವಿ. ಅವ್ನು ನೀರಲ್ಲಿ ಹೋಯ್ತಾ ಇರೋದು, ಕೈಯಲ್ಲಿ ಬಲೆ ಹಿಡ್ಕೊಂಡಿರೋದು, ನೀರು ಅವ್ನು ಹೋಗ್ಬೇಕಾದ್ರೆ ಅಳ್ಳಾಡ್ತಾ ಇರೋದು ಎಲ್ಲ ನಾವು ಕಣ್ಣಾರೆ ನೋಡ್ತೀವಿ. ಅಲ್ಲೋಗಿ ಮೀನು ಬಲೆನ ಪಟ್ಟನಾಗಿ ಎಸಿತಾನೆ. ಎಸ್ತು ಒಂದು 2 ನಿಮಿಷ ಸುಮ್ಮನೆ ನಿಂತ್ಕೊತಾನೆ, ನೀರನ್ನೇ ನೋಡ್ತಾನೆ. ನಾವೇನು ಅಂದ್ಕೊತೀವಿ, ಮೋಸ್ಟ್ಲಿ ಮೀನು ಸಿಕ್ಕಿರೋಕ್ಕಿಲ್ಲ, ಅದಕ್ಕೆ ಅವ್ನು ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವ್ನು ಮೀನು ಸಿಕ್ಕಾದ್ಮೇಲೆ ಓಕೆ ಅಂದಮೇಲೆ ನಾವು ಹೋಗೋಣ ಅಂತ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಬಟ್ ಅವ್ನು ಎಷ್ಟೊತ್ತಾದರೂ ಏನೂ ರೆಸ್ಪಾನ್ಸ್ ಮಾಡೋಲ್ಲ. ನಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಲೋ ಸುರೇಶ ಏನಾಯಿತೋ, ಸಿಕ್ಕುತ್ತೇನೋ ಮೀನು ಅಂತ ನನ್ನ ಫ್ರೆಂಡ್ ರವಿ ಇದ್ದವನು ಕೇಳ್ದಾನೆ, ಆಯ್ತೇನೋ ಸಿಕ್ಕುತ್ತೇನೋ ಮೀನು ಅಂತ. ಏನೂ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಿಂದ ಏನೋ ಒಂದು ಸಣ್ಣ ಸೌಂಡ್ ಸಮೇತನೂ ಬರೋಲ್ಲ. ಫುಲ್ಲು ಶಾಕಾಗಿ ಅಣ್ಣ ಫುಲ್ಲು ಇದರಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ನಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಅವನು ಇಲ್ಲಿಂದ ಧೈರ್ಯವಾಗಿ ಹೋದನ್ನು ಅಲ್ಲಿ ಹೋದ್ರೆ ಏನೋ ರೆಸ್ಪೆಕ್ಟ್ ಮಾಡ್ತಾ ಏನೂ ಆಗ್ತಾ ಇಲ್ವಲ್ಲ ಅಂತ
ಇವ್ರೇನು ಮಾಡ್ತಾರೆ, ಬದಿಯಿಂದ ಕೆಳಗಿಳಿದು ಮೆಟ್ಲ ಹತ್ರ ಬರೋದ್ರೊಳಗೆ ಅವನು ಮಾಯ ಆಗ್ಬಿಡ್ತಾನೆ. ಯಾವ ರೀತಿ ಅಂದರೆ ಒಂದು ಗಾಳಿ ಪಟ್ಟಣ ನೆಗೆಯುತ್ತಾರೆ ಆ ರೀತಿ ಪಟ್ಟಣ ಮಾಯ ಆಗ್ಬಿಡ್ತಾನೆ. ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕಂದರೆ ಅಕಸ್ಮಾತ್ ನಿಂತ್ಕೊಂಡು ಅವನು ಅಕಸ್ಮಾತ್ ಎಲ್ಲರೂ ಬಿದ್ದಿದ್ರು ನೀರಿಗೆ ಸೌಂಡ್ ಕೇಳಿಸ್ಬೇಕಾಗಿತ್ತು, ಇಲ್ಲ ಅವ್ನು ಬಂದಿದ್ರೆ ಇದೇ ರೂಟಲ್ಲೇ ಬರ್ಬೇಕಾಗಿತ್ತು, ಎಲ್ಲೋದು ಅಂತ ಅವ್ರು ಕೆಳಗೆ ಹುಡಿಕೊಂಡು ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲೆಲ್ಲ ಮೀನಿನ ಹತ್ರ ಎಲ್ಲಪ್ಪ ಹುಡುಕಾಡ್ತಾರೆ, ಏನಂದ್ರೆ ಏನೂ ಇರಲ್ಲ. ಮೀನಲ್ಲಿ ಬಲೆ ಸಮೇತನೂ ಏನಂದ್ರೆ ಏನೂ ಇರಲ್ಲ ಅಲ್ಲಿ. ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಶಾಕ್ ಆಗುತ್ತೆ, ಎಲ್ಲ ಹುಡುಕಾಡ್ತಾರೆ, ಸುತ್ತ ಟಾರ್ಚ್ ಹಾಕಿ ಹುಡುಕ್ತಾರೆ, ಎಲ್ಲೋದು ಸುರೇಶ್ 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 ಅಂತ, ಎಲ್ಲಂದ್ರೆ ಎಲ್ಲೂ ಇರಲ್ಲ. ಮತ್ತೆ ಏನು ಮಾಡೋದು, ಏನು ಸತ್ಕಿತ್ತು ಅದನ್ನ ಇವನು ಎಲ್ಲಿ ಏನು ಮಾಡೋದು ಅಂತ ಕೆರೆ ಒಳಗೆ ಇಳಿದು ನೋಡ್ತಾರೆ, ಏನಂದ್ರೆ ಎಲ್ಲೂ ಸಿಗಲ್ಲ. ಆಮೇಲೆ ಸ್ವಲ್ಪ ಭಯದಿಂದ ಇವ್ರು ಮೇಲ್ಗಡೆ ಬರ್ತಾರೆ. ಮೇಲ್ಗಡೆ ಬಂದಾಗ ಅವನು ಹೋಗಿದ್ನಲ್ಲ ಮರ, ಹತ್ತು ಅಲ್ಲೋಗಿ ಕುತ್ಕೊಂಡು ಅಲ್ಲಿಂದ ನೋಡೋಣ ಅಂತ ಹೋಗ್ತಾರೆ. ಬಟ್ ಆ ಮರದ ಹತ್ರ ಅವನು ಮನಿಕೊಂಡಿರ್ತಾನೆ. ಇವರಿಗೆ ಸ್ವಲ್ಪ ಅನ್ನೋದೊಂದು ಇದೇ ಇರಲ್ಲ, ಪೂರ್ತಿ ಮಾಡ್ತಾರೆ, ತುಂಬ ಭಯ ಆಗಿಬಿಟ್ಟಿರುತ್ತೆ ಇವ್ರಿಗೆ. ಇವ್ರೇನು ಮಾಡ್ತಾರೆ, ಅವ್ನು ಮನಿಕೊಂಡಿರ್ತಾರೆ, ಹೋಗ್ಬಿಟ್ಟು ನೀರು ತಗೊಂಡೋಗಿ ಅವ್ನು ಹೋಗ್ಬಿಟ್ಟು ಎದ್ಬಿಟ್ಟು ಎಬ್ರಿಸ್ಬಿಟ್ಟು, ಅಲ್ಲೇ ಎದ್ದಾಳಲ್ಲಿ, ಸುಮ್ಮನೆ ನೀನು ನಮ್ಮ ಜೀವ ಯಾಕೋ ತಿಂತಾ ಇದೆಯಾ, ಎದ್ದಾಳಲ್ಲಿ ಫಸ್ಟ್ ನೀನು ಹಿಂಗೆ ಮಾಡ್ತಿರೋದ್ರಿಂದ ನಮಗೆ ಜೀವ ಹೋದಂಗೆ ಆಗ್ತಾಯಿದೆ ಅಂತ ಇವನು ಹೇಳ್ತಾನೆ, ನನ್ನ ಫ್ರೆಂಡ್ ರವಿ. ಆವಾಗ ಏನಾಗುತ್ತೆ ಅಂದರೆ ಅವನು ಎದ್ದಾಳೋದಿಲ್ಲ, ಅಷ್ಟು ಫುಲ್ ಟೈಟ್ ಆಗಿಬಿಡ್ತಾನೆ ಸುರೇಶು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದಾಡ್ತಾನೆ. ಆವಾಗ ನಾನು ಹೇಳ್ತೀನಿ, ಎದ್ದಾಳೋ ಫಸ್ಟು, ನೀನು ನೀರೊಳಗೆ ಹೋದಲ್ಲ, ಯಾವಾಗ ಎದ್ದು ಬಂದೋ, ನಾವು ಅಷ್ಟು ಹುಡ್ಕಾಡ್ತಾ ಇದ್ದೀವಿ, ಕರಿತಾ ಇದ್ದೀವಿ, ನೀನೇನು ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ಲ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತೇನೋ, ನೀನೇನಾರು ಆಗಿದ್ರೆ ನಾನು ಏನೇ ಹೇಳ್ಬೇಕಾಯ್ತು ನಿಮ್ಮ ಮನೇಲಿ ಅಂತ ನಾನು ಕೇಳ್ತೀನಿ. ಆವಾಗ ಅವನೇನು ಹೇಳ್ತಾನೆ ಅಂದರೆ, ಶಾಕ್ ಆಗೋವಂಥ ಒಂದೇ ಒಂದು ಮ್ಯಾಟ್ರ್ ಹೇಳ್ತಾನೆ, ಏನಂದರೆ ನಾನು ನೀರೊಳಗಡೆ ಹೋಗೇ ಇಲ್ಲ ಮಚ್ಚ, ನಾನು ಫುಲ್ಲು ಟೈಟ್ ಆಗಿಬಿಟ್ಟಿದ್ದೆ, ನಾನು ಇಳಿಯೋಕ್ಕೆ ಸಮೇತ ಶಕ್ತಿ ಇರಲಿಲ್ಲ, ನೀರು ನೋಡ್ದಂಗೆ ಸ್ವಲ್ಪ ಭಯ ಆಯಿತು, ನಶೆ ಫುಲ್ ತಲೆಗೆ ಹತ್ಬಿಡ್ತು, ನಿದ್ದೆ ಬಂತು, ನಾನು ಇಲ್ಲೇ ನಿದ್ದೆ ಮಾಡ್ತಾಯಿದ್ದೀನಿ, ನೋಡ್ಬೇಕಾದ್ರೆ ಬಲೆ ನಾನು ಬಿಡಿಸ್ತಾ ಇಲ್ಲ ಅಂತೇಳಿ ಬಲೆ ತೋರಿಸ್ತಾನೆ. ಇವ್ರಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ಲಿ ಹೋದಾಗ ಸಮೇತನೂ ಬಲೆ ಇರಲಿಲ್ಲ, ಹಾಗಾದರೆ ಅಲ್ಲಿ ಹೋಗಿದ್ದು ಯಾರು? ಸುರೇಶ ಏನು ನೋಡ್ದ, ಏನಾಯಿತು ಅಂತ, ಬೇಡ ಮಚ್ಚ ಈ ಜಾಗ ಯಾಕೋ ಸರಿ ಇಲ್ಲ, ನೈಟ್ ಬರೋದು ಬೇಡ, ಡೇ ಬಂದುಬಿಡೋಣ, ಇವತ್ತೊಂದು ದಿನ ಏನು ಮಾಡೋಕ್ಕಾಗಲ್ಲ, ಹೋಗಿ ಮನಿಕೊಂಡ್ಬರ್ರಿ. ಸುರೇಶ ಫುಲ್ ಟೈಟ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಮತ್ತಲ್ಲಿರ್ತಾನೆ, ಬೇಡ ನಾನು ಹೇಳ್ತಾ ಇದ್ದೀನಿ, ನಂಗೆ ಋಣ ಹೋಗ್ತಾ ಇರೋದು ಬರಬೇಕು ಅಷ್ಟೇ ಅಂತಾನೆ. ಬೇಡ ಮಚ್ಚ ಅದು ಜಾಗನೇ ಸರಿ ಇಲ್ಲ, ಬೇಡ ಬಂದ್ಬಿಡು ಅಂತ. ಇಲ್ಲ ಯಾವ ದೆವ್ವನೂ ಇಲ್ಲ, ಯಾವ ಇದೂ ಇಲ್ಲ, ನನ್ನ ಮಕ್ಕಳು ನೀವು ಪುಕ್ಕಡ್ರು, ನೀನು ಹೆದರಿಕಂತ ಇದ್ದೀನಿ, ನಾನು ಹೆದ್ರಲ್ಲ, ಹೋಗಿ ಹಿಡ್ಕೊಂಬರ್ತೀನಿ ನೋಡಿ ಮೀನು ಅಂತ ಹೇಳ್ತಾನೆ. ಒಂದು 2-3 ಹೆಜ್ಜೆ ಬಿಟ್ಟು ಮುಂದೆ ಹೋಗ್ತಾನೆ. ಮೆಟ್ಲು ಇಳಿಬೇಕಾದ್ರೆ ಒಂದು ಅರ್ಧ ಮೆಟ್ಲಿದ್ದಾಗಲೇ ಅವ್ನಿಗೆ ಯಾರೋ ಹಿಂದಿಂದ ಬಿನ್ನಿ ಪಟ್ಟನ ಹೊಡೆದಂಗೆ ಆಗುತ್ತೆ. ಬೆಂತಿ ಇಳಿಸ್ಕೊಂಡು ನೋಡಿಕೊಂಡು, ಮಚ್ಚ ಏನಾಯ್ತು ನೋಡಿಲ್ಲ ಏನೋ ಅಂತ ಬಟ್ಟೆ ಬಿದ್ದು ತೋರಿಸಿದಾಗ ಅಲ್ಲ ಅವನಿಗೆ ಒಂದು 5 ಬೆರಳಿಂದ ಅಚ್ಚೆ ಬಿದ್ದಿರುತ್ತೆ. ಬಟ್ ಹಿಂದಿಂದ ಯಾರು ಹೊಡೆದಿರೋದು ಯಾರಂದ್ರೆ ಯಾರೂ ಇಲ್ಲ. ಸ್ವಲ್ಪ ಮಟ್ಟಕ್ಕೆ ಭಯ ಜಾಸ್ತಿ ಆಗುತ್ತೆ ಅವನಿಗೂ ಸಮೇತ. ಅಷ್ಟು ಧೈರ್ಯವಾಗಿದ್ದವನು ಫುಲ್ಲು ಭಯ ಬೀತನಾಗ್ತಾನೆ. ನಮಗೂ ಹೇಳ್ತಾನೆ, ಬೇಡ ಮಚ್ಚ ಇಲ್ಲಿಂದ ಹೋಗ್ಬಿಡೋಣ ಬಾ ಅಂತ. ಅಲ್ಲಿಂದ ಮತ್ತೆ ಮೆಟ್ಲು ಹತ್ಕೊಂಬರ್ಬೇಕಾದ್ರೆ 2 ಕೈ ಯಾರೋ ಅವನ್ನ ದೂಕ್ದಂಗೆ ಆಗುತ್ತೆ. ಮತ್ತೆ ಬಂದು ನೋಡಿದಾಗ ಆ 2 ಕೈನ ಉಗುರು ಕೂಡ ಅವನಿಗೆ ಕುಯ್ದಿರೋವಂಥದ್ದು ಕಾಣಿಸುತ್ತೆ. ಫುಲ್ಲು ಗಾಬರಿ ಎದ್ದೋಗ್ಬಿಡ್ತಾರೆ. ಯಾರು ಇಲ್ಲಿರೋದೇ ಬೇಡ, ಒಂದು ಸೆಕೆಂಡ್ ಸಮೇತ ಇಲ್ಲಿರೋದು ಬೇಡ, ಓಡೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ಬರ್ತಾ ಇರ್ತಾರೆ ಕೋತಿ ತೋಪಡಿಕೆ. ಏನಾಗುತ್ತೆ ಅಂದರೆ, ಕೋತಿ ತೋಪ ಹತ್ರ ಬರ್ತಾ ಹಿಂದೆ ಯಾರೋ ಅವ್ರನ್ನ ಫಾಲೋ ಮಾಡ್ತಾ ಇರೋ ಥರ, ಯಾವ ರೀತಿ ಅಂದರೆ ಒಬ್ಬರು ಇಬ್ಬರಲ್ಲ, ಒಂದು 4-5 ಜನ ಫಾಲೋ ಮಾಡ್ತಾ ಇರೋ ಥರ. ಮೋಡಗಳು ಅವ್ರ ಹಿಂದೆ ಹತ್ರದಲ್ಲೇ ಇದೆ ಅನ್ನೋ ಒಂದು ಅಷ್ಟು ಕೋಲ್ಡಾಗಿ ಅಂತ ನೈಟಾದ ಸಮೇತ ಅಷ್ಟು ಕೋಲ್ಡ್ ಅನ್ನೋ ಥರ ಫೀಲ್ ಆಗಿ, ಹಿಂದೆ ಯಾರೋ ದಡ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋದನ್ನ ಫೀಲಲ್ಲಿ ತುಂಬ ಜೋರಾಗಿ ಬರ್ತೀವಿ ನಾವು. ಬಂದು ಅಲ್ಲಿ ಒಂದು ಲೈಟ್ ಕಾಣುತ್ತೆ, ಅಲ್ಲಿ ಹೋಗಿ ನಿಂತ್ಕೊಂಡಾಗ ಆ ಒಂದು ಲೈಟಿಂದ ಇದಕ್ಕೆ ಆ 4-5 ಜನದ್ದು ನೆರಳು ನಮಗೆ ಕಾಣುತ್ತೆ ಹಿಂದಿಂದ. ನಮಗೆ ಫುಲ್ಲು ಪೀಜ್ ಔಟ್ ಆಗಿ ನಾವು ಅಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಬರ್ತೀವಿ. ದೇವಸ್ಥಾನದ ಹತ್ರ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು, ತಂದೆ ನಾವು ಹೋಗಿದ್ದು ತಪ್ಪಾಯಿತು, ನಾವೇನೋ ಒಂದು ಕೇಳ್ಕೊತೀವಿ. ಅಲ್ಲಿಂದ ಅವತ್ತು ನಾವು ಅಮಾನಿಕೆರೆ ಕಡೆ ನೈಟ್ ಹೊತ್ತು ತಿರುಗಿದವರು ಇವತ್ತಿಗೂ ಸಮೇತ ನಾವು ಅಮಾನಿಕೆರೆ ಕಡೆ ಇವತ್ತೂ ನಾವು ನೈಟ್ ಹೊತ್ತು ಹೋಗಲ್ಲ. ಯಾವುದೇ ಒಂದು ಕೆಲಸ ಇರೋ ಸಮೇತ ಬೆಳಗ್ಗೆ ಬಂದು ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿದ್ದೀವಿ. ಯಾಕಂದರೆ ಅವತ್ತೊಂದು 5 ನಿಮಿಷ ನಮ್ಮೆಲ್ಲರನ್ನೂ ಜೀವನ ಹಿಡಿದು ಬಿಟ್ಟಿದ್ದಂಥ ಒಂದು ಕ್ಷಣ ಆಗಿತ್ತು. ಆ ಒಂದು ಮೀನಿನ ಒಂದು ಆಸೆಗೋಸ್ಕರ ಪ್ರಾಣ ಹೋಗುವಂಥ ಸಂದರ್ಭ ಬಂದಿತ್ತು. ಅದರಿಂದ ಅಮಾನಿಕೆರೆ ಕಡೆಗೆ ನೈಟ್ ಹೊತ್ತು ಓಡಾಡೋಂಥವ್ರು ಹುಷಾರಾಗಿರಿ ಅಂತ ಅವ್ರು ನಮ್ಗೆ ಹೇಳಿದ್ದು.